ಕಾಟ್ಲನ ಬಾಂಗ್ಡನ ಹಿಡಿದಾಯ್ತು ಅದು ಪಟ 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 ಅಂತ ಹಿಡಿತಾರೆ ನೋಡಿ. ಓಕೆ ಬಾಯಿ ಮೊಸರಲ್ಲ. ಆ ಕೆಲಸಕ್ಕೆ 1 ಲಕ್ಷ ರೂಪಾಯಿ ಖರ್ಚಾದರೂ ಸಹ ಸರ್ಕಾರದ ನಾನು 1 ರೂಪಾಯಿ ತಗೊಳ್ಳಿಲ್ಲ. ನನಗೆ 1 ರೂಪಾಯಿ ಸರ್ಕಾರ ಕೊಡಲೇ ಇಲ್ಲ. ನಿಮ್ಮ ಸಹಾಯಕ್ಕೆ ನಿಮ್ಮ ಒಂದು ಸೇವೆಗೆ ನಾವು ಕೊಟ್ಟ ಒಂದು ಕಿಂಚಿತ್ ಗೌರವ. ನೀರು ಆಳದಲ್ಲಿ ಹುಡುಕುವಾಗ ಎಷ್ಟು ಕಗ್ಗತ್ತಲೇ ಇರ್ತದೆ. ಕಗ್ಗಲತೆ ಇದ್ದಾಗ ನಾನೇನು ಮಾಡ್ತೀನಿ, ಫಸ್ಟ್ ಆಗಿ ಆ ಭೂಮಿಯ ಗ್ರಾಮ ದೇವರಿಗೆ ಕೈ ಮುಗಿತೇನೆ. ಆ ಮೀನನ್ನು ಜನಗಳಿಗೆ ಇವರು ಮುಟ್ಟಿಸುವ ಕೆಲಸ ಇವ್ರು ಮಾಡ್ತಾರೆ. ತಮ್ಮ ಹೊಟ್ಟೆ ಏನು ಸಿಗುದಿಲ್ಲ, ವಾಪಸ್ ಹೋಗಿದ್ದ ದಿನ ಉಂಟು. 7 ವರ್ಷದಿಂದ ನಡೆದಾಡೋದಿಲ್ಲ ಮಗು. ಈಗ 7 ವರ್ಷದಿಂದ ಈಗ ನಮಗೆ 6 ತಿಂಗಳ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಪೊಲಮಂದಲು ಆಯುರ್ವೇದಿಕಲ್ಲಿ. ಈಗ ಆ ಮಗಳು ನಡೆದಾಡದಿದ್ದಾಳೆ. ಇಲ್ಲಿ ನೋಡಿ ಸಂಜೆ ಹೊತ್ತಿಗೆ ಯಾರು ಬಂದು ಗಾಳ ಹಾಕ್ತಾ ಇದ್ದಾರೆ. ಓಕೆ, ಅವ್ರ ಇಷ್ಟದಂಗೆ ಗಾಳನು ಹಾಕ್ಬೋದು, ಎಲ್ಲ ಮಾಡ್ಬೋದು. ಸ್ಥಳೀಯರೆಲ್ಲ ಬಂದು ಸ್ಥಳೀಯರು ಮೀನು ಗಾಳ ಹೊಡಿತಾರೆ. ಯಾಕಂದರೆ ಇಲ್ಲಿ ಮೀನುಗಳು ಇತ್ತಲ್ಲ, ಬಂದು ಗಾಳ ಹಾಕ್ತಾರೆ. ಸಿಕ್ತಾ ಫಿಶ್? ಸಿಕ್ಕಿದೆ, ಚೀಕಡೆ ಸಿಕ್ಕಿದ್ದೀನಿ. ಎಂತ ಫಿಶ್? ಯಾವ್ದು ಸಿಕ್ಕಿದೆ? ಕಾಟ್ಲನ ಬಾಂಗ್ಡನ? ಅದು ಚೀಕಡೆ ಮೀನಂತ. ಓಕೆ, ಏನಂತ ಕನ್ನಡರು ಯಾ ನೋಡಿ. ಈಗ ಒಂದು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಬಂದು ಈಗ ಗಾಳಿ ಇದು ಈಗ ಬರ್ತಾರೆ, ಬಂದು ಇಲ್ಲಿ ಮೀನು ಹಿಡಿತಾರೆ. ಇಲ್ಲಿ ಎಲ್ಲ ಸಿಕ್ಕಿದೆ, ಇಲ್ಲಿದ್ದು ಮೀನೆಲ್ಲ ಸಿಗ್ತದೆ ನೋಡಿ. ಪದಾರ್ಥಕ್ಕೆ ಒಂದು ಪದಾರ್ಥ ಆಗ್ತದೆ. ಅಲ್ಲೊಂದು ಹಿಡಿದಾಯ್ತು, ಅದು ಪಟ 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 ಅಂತ ಹಿಡಿತಾರೆ ನೋಡಿ. ಓಕೆ, ಎಲ್ಲ ಮೀನು. ಇವರೇನು ಇದಕ್ಕೋಸ್ಕರ ಮಾರ್ಲಿಕ್ಕೋಸ್ಕರ ಅಲ್ಲ, ತಮ್ಮ ಒಂದು ಟೈಮ್ ಪಾಸ್, ಮತ್ತು ಮನೆಗೆ ಇಂಥ ಸಿಕ್ಕಿದ್ರೆ ಸಹ ಒಂದು ಪದಾರ್ಥ ಆಗುತ್ತಲ್ಲ ಅಂತೇಳಿ ಅಷ್ಟೇ. ಅದು ಮತ್ತೆ ಶಾರ್ಪ್ ಆಗಿ ತೆಗಿಬೇಕು. ಆದರೆ ಮುಳ್ಳಿದೆ 2, ಆ ಮುಳ್ಳು ತೆಗೋಕೆ ಬಟ್ಟೆಯಲ್ಲಿ ತೆಗೆದು ಹಾಕಬೇಕು. ಅದಕ್ಕೊಂದು ಈ ಚಟ್ಲಿ ಅಂತ ಹೇಳಿದ್ರೆ ಎಟ್ಟಿ, ಅದು ಮೇವು ಹಾಕ್ತಾರೆ ಅದಕ್ಕೆ ಗಾಳಕ್ಕೆ. ಮೇವು ಹಾಕಿದ್ಮೇಲೆ ಪಟಾಲ ಅಂತ ಹಿಡಿತದೆ ನೋಡಿ. ಹಾಕಿದ ಮೇಲೆ ಹೆಚ್ಚು ಹೊತ್ತಿಲ್ಲ, ಕೆಲವರಿಗೆ ಅದೃಷ್ಟ ಬೇಗ ಹಿಡಿತದೆ ನೋಡಿ. ಇದು ಗಾಳ ಹಾಕೋದು ಹಾಗೆ ಇಲ್ಲಿ ಸಂಜೆ ಹೊತ್ತಿಗೆ. ಅಲವತ್ತೆ ನಮಸ್ಕಾರ. ಇಲ್ಲ ಹಿಡಿದಲ್ಲ ಹೆಂಗೆ ಒಲೆ ಇಲ್ಲಿ ಇವರೆಲ್ಲ ಮೀನುಗಾರಿಕೆ ಅವರು. ಇಲ್ಲಿ ಇವ್ರದ್ದು ಮಾತಾಡಿಸಿ. ಇವರು ನೋಡಿದ್ದೀರಾ ನನ್ನನ್ನ? ಓಕೆ, ಇರಲಿ. ಇವರು ಇಲ್ಲೇ ಮೀನುಗಾರರು. ಮೀನು ಬಂದ ಬೋಟಿಂದ ಬಂದ ಮೀನನ್ನು ಖರೀದಿಸಿ ಚಿಲ್ಲರೆ ವ್ಯಾಪಾರ ಮಾಡುವವರು. ಅವರ ಹೊಟ್ಟೆಪಾಡಿಗೆ ನೋಡಿ. ಇವತ್ತು ಬಂದ ಮೀನು ಎಷ್ಟು, ಈಗ ಮೀನು ಸ್ವಲ್ಪ ಕಮ್ಮಿ ಉಂಟು. ಆ ಕಮ್ಮಿ ಇದ್ರೂ ಸಹ ತಗೊಂಡು ಆ ಮೀನನ್ನು ಜನಗಳಿಗೆ ಇವರು ಮುಟ್ಟಿಸುವ ಕೆಲಸ ಇವ್ರು ಮಾಡ್ತಾರೆ. ತಮ್ಮ ಹೊಟ್ಟೆಪಾಡಿಗೆ ದುಡ್ಲಿಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತಾರೆ ಇವರು. ಓಕೆ, ಎಷ್ಟು ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಾ ಅಂತ ನಾನು ನಿಮ್ಮನ್ನ ಕೇಳ್ಬೇಕು ಇವಾಗ. ಕೇಳಿ, ಒಂದು 6 ಮಂದಿ ಇದ್ದೇವೆ. ನಮಗೆ ಒಂದು 400 ಸಿಗ್ತದೆ, 300 ಸಿಗ್ತದೆ, 100 ರೂಪಾಯಿ ಸಿಕ್ಕಿದ್ದು ಉಂಟು. ಒಂದೊಂದ್ಸಲ ಏನು ಸಿಗುದಿಲ್ಲ, ವಾಪಸ್ ಹೋಗಿದ್ದ ದಿನ ಉಂಟು. ನೀವೆಲ್ಲ ಇಲ್ಲಿ ಮಲ್ಪೆ ಅವರೇ? ನಿಮ್ಗೂ ಸಂಸಾರ ಮಕ್ಕಳು ಎಲ್ಲ ಇದೆ, ಎಲ್ಲಾನ ನೋಡ್ಕೊಂಡು ಇಲ್ಲಿ ಬರ್ತೀರಾ? ಓಕೆ, ಅಂದ್ರೆ ಇವಾಗ ಮಳೆಗಾಲದಲ್ಲಿ ಜಾಸ್ತಿ ವ್ಯಾಪಾರ ಆಗುತ್ತಾ ಅಥವಾ ಬೇಸಿಗೆ ಕಾಲದಲ್ಲ? ಹೇಗೆ ಕಾಲಕ್ಕೆ ತಕ್ಕಂತೆ ವ್ಯಾಪಾರ ಹೇಗೆ? ಓಕೆ, ನಿಮ್ದು ವ್ಯಾಪಾರ ಮಾತ್ರ ಯಾವಾಗ ಚಾಲು ಆಗೋದು? ಹಂಗಂದ್ರೆ ಯಾವ ಸಂದರ್ಭದಲ್ಲಿ, ಯಾವ ತಿಂಗಳಲ್ಲಿ ಜಾಸ್ತಿ ಮಾಡೋದು? ಸೆಪ್ಟೆಂಬರ್ ಇಂದ. ಓಕೆ, ಯಾವೆಲ್ಲ ಮೀನು ಸಿಗುತ್ತೆ? ಎಷ್ಟು ರೇಟ್ ಇದೆ ಮೀನು ಇಲ್ಲಿ? ನೀವು ಎಷ್ಟಕ್ಕೆ ಚೌಕಾಸಿ ಮಾಡಿ ಮಾರ್ತೀರಾ? ಎಷ್ಟು ಡಿಮ್ಯಾಂಡ್ ಮಾಡ್ತೀರಾ? ಆಗಲ್ಲ, ಒಂದೊಂದ್ಸಲ ಜಾಸ್ತಿ ರೇಟ್ ಇದ್ದು ಕೂಡ ತಗೊಳ್ತೇವೆ, ಕಮ್ಮಿ ರೇಟ್ ಇದ್ದು ಕೂಡ. ಜನಗಳಿಗೆ ಹೇಗೆ ಸ್ಪಂದನೆ ಕೊಡ್ಬೇಕು ಆ ರೇಟ್. ಯಾಕಂದ್ರೆ ಹೆಚ್ಚಿಗೆ ಬೇಡ, ಬಂದ ಹಣದಲ್ಲಿ ಒಂದು 100 ರೂಪಾಯಿ 10 ರೂಪಾಯಿ ಸಿಕ್ಕಿದ್ರು ಸಾಕು ಅವರಿಗೆ. ಆ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ. ನಮಗೆ ದುಡ್ಡು ಬೇಕು, ಆ ಮನೆಯವರಿಗೆ ಸಹ ಒಂದು ಊಟ ಕೊಡಬೇಕು. ಅದರಲ್ಲಿ ಸ್ವಲ್ಪ ಸಾಕು, ಹೆಚ್ಚಿಗೆ ಬೇಡ, ಆದಷ್ಟು ಕಮ್ಮಿಯಲ್ಲಿ ಮಾರಿ ಸ್ವಾವಲಂಬಿ ಜೀವನವನ್ನು ಮಾಡ್ತಾ ಇದ್ದಾರೆ ಅವರು. ಗ್ರೇಟ್. ಹಂಗಾದ್ರೆ ಎಷ್ಟು ವರ್ಷದಿಂದ ಎಲ್ಲ ಇಲ್ಲಿ ಕೆಲಸ ಮಾಡ್ತಾರೆ? 10 ವರ್ಷದಿಂದ ಬರೀ ಮೀನು. ಅಂದ್ರೆ ಒಂದ್ಸಲಿ ಖರೀದಿ ಮಾಡಿದ್ರೆ ಒಂದ್ ಬುಟ್ಟಿಗೆ ಎಷ್ಟು ಕೆಜಿ ಬರುತ್ತೆ? ಎಷ್ಟು ವ್ಯಾಪಾರ ಆಗುತ್ತೆ ಡೈಲಿ ಅಂದಾಜು? ಅಂದಾಜು ಹೇಳಲಿಕ್ಕೆ 30 ಕೆಜಿ ಎಲ್ಲ ಬರ್ತದೆ ಬುಟ್ಟಿಯಲ್ಲಿ. ಅದು ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ನೀವು ಒಣಗಿದ ಮೀನು ಮಾರೋದ, ಹಸಿ ಮೀನು ಮಾರೋದ? ಇವರೆಲ್ಲ ಹಸಿ ಮೀನು ಮಾಡುವರು. ನಿಗಲಲ್ಲಿ ಪಾತ್ರವರ ಹೆಂಗೆ ಅಂತ ಹೇಳಿ 3,000ಕ್ಕೆ ಆದ್ರೆ ನಮ್ಗೆ ಅದರಲ್ಲಿ 500 ರೂಪಾಯಿ ಎಲ್ಲ ಲಾಭ ಸಿಗ್ತದೆ. 500 ರೂಪಾಯಿ ಅಷ್ಟೇ? ಏನು ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ಬೇಕಷ್ಟೇ. ಸಂಜೆ ತನಕ ಅಂದ್ರೆ ಕೂಲಿ ಕೆಲ್ಸದ ತರನೇ ಆಯ್ತು ನಿಮ್ದು. ಈಗ ಸಹ ಮತ್ತೆ ಮೀನಿಲ್ಲ, ಮತ್ಸ್ಯ ಸಂಪತ್ತು ಕಮ್ಮಿ ಇತ್ತು. ಅದರಿಂದ ಬೋಟ್ಗಳು ಹೋದಾಗ ಕೆಲವು ಬೋಟ್ನವರಿಗೆ ಸಹ ದುಡಿಮೆ ಇಲ್ಲ. ಡೀಸೆಲ್ ಖರ್ಚಾಗ್ತದೆ, ಐಸ್ ಹಾಕಿ ಐಸ್ ಖರ್ಚಾಗ್ತದೆ, ವಾಪಸ್ ಬರ್ತದೆ ಉಂಟು. ಅದರಿಂದ ಅದನ್ನು ನಂಬ್ಕೊಂಡಿರೋದಿಲ್ಲ. ಈಗ ಈ ಮಲ್ಪೆ ಖಾಲಿ ಆಗಿದೆ. ಈಗ ಸುಮಾರು ಒಂದು 2 ತಿಂಗಳಿಂದ ಮೀನು ಕಮ್ಮಿ ಇದೆ, ಮತ್ಸ್ಯ ಸಂಪತ್ತೇ ಕಮ್ಮಿ ಆಗಿದೆ. ಹಾಗಾಗಿ ಬೆಳಗ್ಗೆ ಬರ್ತೀನಿ, ಆಯ್ತಾ? ಎಲ್ಲರನ್ನು ಮಾತಾಡಿಸ್ತೇನೆ ಬೆಳಗ್ಗೆ. ಅಂದ್ರೆ ಇವಾಗ ಫಿಶ್ ತುಂಬಾ ಮಂದಿ ಸಿಗ್ತಾರಾ? ಅಂದ್ರೆ ಹೆಣ್ಮಕ್ಳು ಹಂಗಾರೆ ಇಲ್ಲಿ ಸ್ಟ್ರಾಂಗ್ ಅಂದಂಗ ಆಯ್ತು. ಅವ್ರೇನಿದ್ರು ಸಮುದ್ರ. ಗಂಡಸರು ದುಡಿತಾರೆ, ಹೆಂಗಸರು ದುಡಿಬೇಕಲ್ಲ. ಈಗ ಒಬ್ಬೊಬ್ರು ದುಡಿದ್ರೆ ಸಾಕಾಗಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಕೊಡ್ಬೇಕಲ್ಲ. ಅದೇ ಪ್ರಾಬ್ಲಮ್ ಅಲ್ಲ. ಅಂದ್ರೆ ನಾನ್ ಹೇಳ್ತಿರೋದು ಏನ್ ಗೊತ್ತಾ,
ಗಂಡಸ್ರದ್ದು ಸಮುದ್ರದಿಂದ ಒಳಗಡೆ, ಹೆಂಗಸ್ರದ್ದು ಸಮುದ್ರದಿಂದ ಮೇಲೆ. ಏನೇ ಬಂದ್ರು ಅವ್ರು ಏನೇ ಹಿಡ್ಕೊ ಬಂದ್ರು ಏನೇ ಬಂದ್ರು ನಿಮ್ ಕೈಲಿದೆ ವ್ಯಾಪಾರ ಮಾಡೋದು. 100 ರೂಪಾಯಿ ದುಡಿಯುವಂತ ನಮ್ದು ಒಂದು ಚಾಲೆಂಜ್ ಅಷ್ಟೇ, ಮತ್ತೆಂತ ಇಲ್ಲ. ಓಕೆ, ಆರಾಮಿದೆ ಲೈಫ್, ಹಾಗಾದ್ರೆ ಖುಷಿ ಇದೆ. ಅಂದ್ರೆ ಈ ಸ್ಮೆಲ್ ಎಲ್ಲ ಹೆಂಗ್ ತಡ್ಕೋತೀರಾ ನೀವು? ತಡಿಲೇಬೇಕಲ್ಲ, ಎಂತಾದ್ರೂ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ತಡಿಲೇಬೇಕಲ್ಲ. ಮೀನು ಹಾಗೆ ಅಲ್ಲ, ಬಾಯಿ ಮೊಸರಲ್ಲ. ನಾವು ಮೀನೆಲ್ಲ ನೋಡ್ತೀವಲ್ಲ, ಭಾರಿ ಗಮ್ಮತ್ತುಂಟು ಊಟ ಅಂತ ಹೇಳ್ತೀವಿ, ಬಟ್ ಅದರಿಂದ ಎಷ್ಟೊಂದ್ ಜನ ಸ್ಟ್ರಗಲ್ ಇದೆ, ಶ್ರಮ ಇದೆ ನೋಡ್ಬೋದು. ಎಲ್ಲಿಂದ ಬರ್ತಾರೆ ಅದು, ಆಗ ನಮ್ಮ ಊರಲ್ಲಿ ಸಿಗುವಾಗ ನಮಗೆ ಒಂಥರ ಖುಷಿ. ಖುಷಿ ಅಂತ. ಉಡುಪಿ ಅಂತ ಹೇಳಿ ಬೀಚ್ ಸೈಡ್ ಅಂತ ಹೇಳಿದಾಗ ನಿಮ್ಗೆ ಖುಷಿ ವ್ಯಾಪಾರ ಮಾಡ್ಲಿಕ್ಕೆ. ಓಕೆ, ಬೆಳಿಗ್ಗೆ ಸಿಗ್ತೀನಿ ಎಲ್ಲಾರ್ಗು. ನಾಳೆ ಬರ್ತೀನಿ. ಓಕೆ, ಮೀನೂಟಕ್ಕೆ ಬರ್ತೀನಿ. ಆಯ್ತಾ, ಯಾರ ಮನೆಗೆ ಬರ್ಲಿ? ಊಟ ಇಲ್ಲ ಯಾಕೆ? ಅಂದ್ರೆ ನಿಮ್ಮ ಮನೇಲೆಲ್ಲ ಡೈಲಿ ಮೀನೂಟನೇನಾ? ಅತಿಥಿ ದೇವೋಭವ ಅಂತ ಯಾರು ಬಂದ್ರು ಸಹ ಒಂದು ಹೊತ್ತಿಗೆ ಊಟ ಖಂಡಿತವಾಗಿ ಎಲ್ಲರೂ ಆಗ್ತಾರೆ ಇಲ್ಲಿ, ಯಾರ ಮನೇಲಿ ಇಲ್ಲ ಅಂತ ಹೇಳೋದಿಲ್ಲ. ಬೇಡ, ನಿಮ್ಮನ್ನ ಮಾತಾಡಿ ಖುಷಿ ಆಯ್ತು. ಬೆಳಗ್ಗೆ ಸಿಗುವ. ನಮಗೂ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ, ಬಾಯ್ ಬಾಯ್ ಬಾಯ್. ಸಿ ಯು. ನಮ್ಮ ಮಲ್ಪೆ ಹೆಂಗಸೇನ್ ಕಡಿಮೆ, ಇಂಗ್ಲಿಷ್ ಎಲ್ಲ ಕಲ್ತಿದ್ದಾರೆ, ಎಲ್ಲ ಬರುತ್ತೆ, ಏನ್ ಕಡಿಮೆ ಇಲ್ಲಪ್ಪ. ಈ ಮಟ್ಟಕ್ಕೆ ಬರ್ರಿ, ನನ್ನದಂಬುದು ನನ್ನಲ್ಲಿ ಇರಬಾರ್ದು. ಇವತ್ತು ಜನಗಳ ಒಂದು ಪ್ರೀತಿಯಿಂದ ಇದಕ್ಕಿಂತ ಬೇರೆ ಏನ್ ಬೇಕು, ಏನ್ ಬೇಡ. ಒಂದು ಫೋನ್ ಕಾಲ್ಗೆ ಬಂದ್ರಲ್ಲ, ಈಗ ನೋಡಿ ಅಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಯ್ತಂತ ಪೊಲೀಸ್ಗೆ ಫೋನ್ ಮಾಡಿದ್ರೆ ನಂಗೆ ಫೋನ್ ಮಾಡ್ತಾರೆ, ಅದಾದ ಸಾಲ್ವ್ ಮಾಡಿ ಬಿಡಬೇಕಾದ್ರೆ ಹಾಗೆ ಬರ್ತದೆ. ನಾವು ಹೋಗ್ತೀವಿ ಅಲ್ಲಿಗೆ, ಅಲ್ಲಿ ಹೋದಾಗ ಅರ್ಜುನ್ನ ದೇಹ ಎಲ್ಲಿ ಉಂಟು, ಗಾಡಿ ಎಲ್ಲಿ ಉಂಟು ಎಲ್ಲ ಪತ್ತೆ ಹಚ್ಚಲಿಕ್ಕೆ ತುಂಬ ಸಹಕಾರಿ ಆಗ್ತದೆ. ಇವತ್ತು ನನಗೆ ಈ ಮಟ್ಟಕ್ಕೆ ಬರಲಿಕ್ಕೆ ಜನಗಳೇ ಆಶೀರ್ವಾದ. ಒಂದು ಏನಂದರೆ ಅರ್ಜುನ ದೇಹ ಸಿಕ್ಕಿದ ಮೇಲೆ ಅಲ್ಲಿ ಉಳುವರೆ ಗ್ರಾಮದ ಇನ್ನೂ ಮತ್ತೆ 2 ದೇಹ ಸಿಕ್ಕಿಲ್ಲ, ಲೋಕೇಶ್ ಮತ್ತು ಜಗನ್ನಾಥ್ ಅವರು. ಅವರ ಡೆತ್ ಸರ್ಟಿಫಿಕೇಟು ಕೊಡಲಿಲ್ಲ ಸರ್ಕಾರ, ಜಿಲ್ಲಾಡಳಿತ. ಆದಷ್ಟು ಬೇಗ ಕೊಡಬೇಕಂತ ನಿಮ್ಮ ಒಂದು ಮಾಧ್ಯಮ ಮುಂದೆ ಹೇಳ್ತಿದ್ದೀನಿ. ಯಾಕೆಂದರೆ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ, ಅದು ಕೊಡಬೇಕು. ಆದರೆ ಇವತ್ತು ಆ ಅರ್ಜುನ ದೇಹ ಸಿಕ್ಕಿದ ನನಗೊಂದು ಖುಷಿ ಸಂಗತಿ ಉಂಟು, ದುಃಖ ಸಂಗತಿ ಅಂದರೆ 2 ದೇಹಗಳು ಸಿಕ್ಕಿಲ್ಲ. ಈ ಸಿಕ್ಕಿದ್ದು ಅರ್ಜುನ ದೇಹ. ಆ ಅರ್ಜುನ ದೇಹ ಸಿಕ್ಕಿದಾಗ ಈ ಕೇರಳದಲ್ಲಿ ಏನು ಮಾಡಿದ್ರು, ನನ್ನ ಮಕ್ಕಳನ್ನು ಕರೆಸಿದ್ರು ಟ್ರೀಟ್ಮೆಂಟ್ಗೆ. ಕೇರಳದ ಒಂದು ಪುಲಾಮಾಂದೋಲ್ ಎನ್ನುವ ಒಂದು ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಟ್ರೀಟ್ಮೆಂಟಲ್ಲಿ ನನ್ನ 23 ವರ್ಷದ ಒಂದು ಮಗ ಕಾರ್ತಿಕ್, ಆಮೇಲೆ 7 ವರ್ಷದ ಬ್ರಾಹ್ಮಿ ನನ್ನ ಹೆಣ್ಮಗಳು. ಆ ಟ್ರೀಟ್ಮೆಂಟ್ಗೆ ಅಲ್ಲಿ ಸ್ಪಂದನೆಯಿಂದ 7 ವರ್ಷದಿಂದ ನಡೆದಾಡೋದಿಲ್ಲ ಮಗು. ಈಗ 7 ವರ್ಷದಿಂದ ಈಗ ನಮಗೆ 6 ತಿಂಗಳ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಪೊಲಮಂದಲು ಆಯುರ್ವೇದಿಕಲ್ಲಿ. ಈಗ ಆ ಮಗಳು ನಡೆದಾಡದಿದ್ದಾಳೆ. ಇದಕ್ಕೆ ಒಂದು ಜನಗಳ ಎಲ್ಲ ಆಶೀರ್ವಾದ. ಪ್ರತಿಯೊಬ್ಬ 3 ಕೋಟಿ ಕೇರಳದ ಜನಗಳಾಗಿರ್ಬೋದು, ನಮ್ಮ 7 ಕೋಟಿ ಜನಗಳು ನಮ್ಮ ಕರ್ನಾಟಕ ಜನಗಳಾಗಿರ್ಬೋದು, ಪ್ರತಿಯೊಬ್ಬರ ಆಶೀರ್ವಾದ ಫಲದಿಂದ ಇವತ್ತು ಮಗಳು ನಡೀತಾ ಇದ್ದಾಳೆ. ಅದಕ್ಕೆ ಹೇಳೋದು, ನಮಗೆ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಹಾಯ ಮಾಡಬೇಕು. ನಮ್ಮ ಕೈಯಲ್ಲಾದ ದಾರಿಯಲ್ಲಿ ಯಾರಾದರೂ ಹೇಳ್ತಾರೆ, ದಾರಿ ದಾಟಿಸ್ಲಿಕ್ಕೆ ಯಾರಾದರೂ ವಯಸ್ಸವರು ಇದ್ದರೆ ನಾವು ಆಚೆ ಬಿಡ್ಬೋದು, ಅದು ಚಿಕ್ಕ ಸಹಾಯ. ಅದೇ ರೀತಿ ಮಾಡ್ತಾ 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 ಹೋಗಿ ನಾನು ನೆನೆಸ್ಕೊಂಡಿದ್ದೀನಿ, ತುಂಬ ಇಷ್ಟು ವರ್ಷ ಇಷ್ಟು ದೇಹಗಳು ತೆಗೆದು ಸಾವಿರಾರು ಹೆಣ್ಣುಗಳು ತೆಗೆದಿದ್ದೀನಿ, ಎಷ್ಟೋ ಜನ ಬದುಕಿಸಿದ್ದೀನಿ, ಆದರೆ ನನ್ನ ಮಕ್ಕಳು ನಡೆದಾಡೋದಿಲ್ಲ ಅಂತ. ನನಗೆ ಒಂದೇ ಇದು ಸಿಕ್ಕಿದಂದರೆ ಶಿರೂರು ಆದಮೇಲೆ ಘಟನೆಯಿಂದ ಇವತ್ತು ಈ ಥರ ಆಗಿದೆ. ಓಕೆ, ಅಂದರೆ ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ದೇವರು ಬೇರೆ ರೂಪದಲ್ಲಿ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಖಂಡಿತವಾಗಿ. ಯಾಕೆಂದ್ರೆ ನಾನು ನೆನೆಸ್ಕೊಂಡಿದ್ದೀನಿ, ಇಷ್ಟು ಸಹಾಯ ಮಾಡಿದ್ರೆ ನನ್ನ ಮಕ್ಕಳಿಗೆ ಹುಷಾರಾಗೋದಿಲ್ಲ ಅಂತೇಳಿ. ಆವಾಗ ನಾನು ಏನು ಮಾಡಿದೆ, ಡೈರೆಕ್ಟಾಗಿ ಆ ಕೆಲಸ ಸಿಕ್ತು. ನಾನು ಒಬ್ಬರಿಗೆ 100 ಮಾರ್ಕ್ಸ್ ಸಿಗಬೇಕಾದ್ರೆ ಉಂಟಲ್ಲ, ಎಲ್ರಿಗೂ ಸಹ ಪರಮಾತ್ಮ ಲೆಕ್ಕ ಆಗ್ತಾ ಇರ್ತಾನೆ, ಗುಣಿಸ ಆಗ್ತಾ ಇರ್ತಾನೆ ಒಂದೊಂದು ಅಂತ. ನನಗೆ ಈಗ 100 ಮಾರ್ಕ್ ಸಿಕ್ಕಿದ್ದು ಶಿರೂರೇ ಲಾಸ್ಟ್. ಶಿರೂರು ಆದಮೇಲೆ ಇಡೀ ರಾಜ್ಯ ನನ್ನನ್ನು ಗುರುತಿಸಿದೆ. ರಾಜ್ಯ ಅಲ್ಲದೆ ಹೊರದೇಶ ವಿದೇಶದಲ್ಲಿ 4 ದೇಶದಲ್ಲಿ ನನ್ನ ಕರೆದು ಸನ್ಮಾನ ಗೌರವ ಅಂತ ಮಾಡಿದ್ದಾರೆ. ಒಂದು ಬ್ಯಾರಿನ್ ಆಗಿರ್ಬೋದು, ಕುವೈಟ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಎಲ್ಲ ಕಡೆ ನನ್ನ ಕರೆಸಿದ್ದಾರೆ. ಯಾಕೆಂದರೆ ಜನಗಳ ಒಂದು ಈಶ್ವರ್ ಮಲ್ಪೆ ಈ ಥರ ಕೆಲಸ ಮಾಡ್ತಾರೆ ಎಲ್ಲ ಗುರುತಿಸಿ ಸಂಘ ಸಂಸ್ಥೆ ಗುರುತಿಸಿದೆ. ನನಗೆ ಸಾವಿರಾರು ಸನ್ಮಾನ ಕಾರ್ಯಕ್ರಮಗಳಾಗಿದೆ. ಯಾಕೆಂದರೆ ಈ ಕೆಲಸ ಈಗ ಎಲ್ಲರೂ ಗುರುತು ಬರ್ತಿದೆ. ನಾನೊಂದು ಎಕ್ಸ್ಪೆಕ್ಟ್ ಇಲ್ಲದೆ ಯಾರ ಹತ್ರ ಒಂದು ಬಿಡಿಗಾಸು ತಗೊಳ್ಳದೆ 1 ಲಕ್ಷ ಖರ್ಚು ಮಾಡಿಕೊಂಡು ಶಿರೂರು ಕೆಲಸ ಮಾಡಿದ್ದೀನಿ ನಾನು. ಆ ಕೆಲಸಕ್ಕೆ 1 ಲಕ್ಷ ರೂಪಾಯಿ ಖರ್ಚಾದರೂ ಸಹ ಸರ್ಕಾರದ ನಾನು 1 ರೂಪಾಯಿ ತಗೊಳ್ಳಿಲ್ಲ. ನನಗೆ 1 ರೂಪಾಯಿ ಸರ್ಕಾರ ಕೊಡಲೇ ಇಲ್ಲ. ನನ್ನ ದುಡಿಮೆ ಹಣದಿಂದ ನಾನು ಅಲ್ಲಿ ಹೋಗಿ ನನ್ನ ಟೀಮ್ನೊಟ್ಟಿಗೆ ನಮ್ಮ ಹುಡುಗರೊಟ್ಟಿಗೆ 10-11 ಹುಡುಗರನ್ನು ಕರ್ಕೊಂಡು ಹೋಗಿ ಮಾಡಿ ಅಲ್ಲಿ ಆ ಅರ್ಜುನ ದೇಹಗಳಿಗೆ ತುಂಬ ಸಹಕಾರಿಯಾಯಿತು. ಗ್ರೇಟ್. ಆ ಸುದ್ದಿಗಳೆಲ್ಲ ನಾವು ನೋಡಿದ್ದೀವಿ. ಅದಾದ ನಂತರ ಇತ್ತೀಚೆಗಷ್ಟೇ ನೀವು ಒಂದು ಕಾರ್ಯಾಚರಣೆ ಮಾಡ್ತೀರಾ ಜೋಗ್ ಫಾಲ್ಸಲ್ಲಿ, ಜೋಗ್ ಜಲಪಾತದಲ್ಲಿ. ಅಲ್ಲಿ ಏನಂದರೆ ನಮ್ಮದು ಕೊಲ್ಲೂರಿನ ಅರಶಿನಗುಂಡಿ ಅಂತ ಉಂಟು. ಒಂದು ಅರಶಿನಗುಂಡಿಯಲ್ಲಿ ನಮ್ಮ
ಭದ್ರಾವತಿಯ ಒಬ್ಬ ಹುಡುಗ, ಅವನ ಹೆಸರು ನೆನಪಿಗೆ ಬರ್ತದೆ. ಅಲ್ಲಿನ ಒಬ್ಬ ಹುಡುಗ ಸೆಲ್ಫಿ ತಗೊಳ್ಳಿಕ್ಕೆ ಹೋಗಿ ನೀರಿಗೆ ಬಿದ್ದಿದ್ದಾನೆ. ಅವನ ದೇಹ 8 ದಿವಸ ಬಿಟ್ಟು ಸಿಗ್ತದೆ ಡಿಕಂಪೋಸ್ ಆಗಿ. ಆ ದೇಹ ಸಿಗೋಕ್ಕೆ ತುಂಬ ಕಷ್ಟ ಆಯಿತು. ನಾವು ಹುಡುಕಾಡ್ತೀವಿ, ಅಲ್ಲಿ ಹೋಗ್ತೀವಿ. ಆದಮೇಲೆ ಜೋಗಪಾಸ ಈ ಕಡೆನೂ ಸಹ ಒಂದು ದೇಹ, ಒಬ್ಬ ಸೆಲ್ಫಿ ತಗೊಳ್ಳಿಕ್ಕೆ ಹೋಗಿ ಅಲ್ಲಿ ಒಬ್ಬ ಬಿದ್ದಿರ್ತಾನೆ. ಅವನ ದೇಹ ಸಹ ಮರುದಿವಸ ಬೆಳಗ್ಗೆ ಹೋಗಿ ಆ ನೀರಿನ ಅಡಿಯಲ್ಲಿ ಹುಡುಕಿ ಕೊಡ್ತೇವೆ. ನಾವು ಕಂಡಿದ್ದನ್ನ ಹುಡ್ಕೋದಕ್ಕೆ ತುಂಬಾ ಕಷ್ಟ. ಇವಾಗ ಕಾಣ್ದಿರೋದು ನೀರೊಳಗಡೆ ಹೆಂಗೆ ನಿಮ್ಮ ಕಾರ್ಯಾಚರಣೆ ಆರಂಭ ಆಗುತ್ತೆ? ಖಂಡಿತವಾಗಿ ಈಗ ನೋಡಿ, ಇಲ್ಲಿ ಮಲ್ಪೆಯಲ್ಲೇ ಬಂದರೆ ತಿಳ್ಕೊಳ್ಳಿ, ನೀರು ಆಳದಲ್ಲಿ ಹುಡುಕುವಾಗ ಎಷ್ಟು ಕಗ್ಗತ್ತಲೆ ಇರ್ತದೆ. ಕಗ್ಗಲತೆ ಇದ್ದಾಗ ನಾನೇನು ಮಾಡ್ತೀನಿ, ಫಸ್ಟಾಗಿ ಆ ಭೂಮಿಯ ಗ್ರಾಮ ದೇವರಿಗೆ ಕೈ ಮುಗಿತೇನೆ. ಎಲ್ಲಿ ಯಾವ ಗ್ರಾಮದಲ್ಲಿ ಬಿದ್ದಿರ್ತದೆ ಆ ಗ್ರಾಮಕ್ಕೆ ಫಸ್ಟು ನಾನು ತಲೆ ಬಾಗ್ತೀನಿ. ಆಮೇಲೆ ಆ ಹರಿಯುವ ನದಿ ಯಾವುದು ನೋಡ್ತೀನಿ. ಆ ನದಿಗೆ ನಾನು ಗಂಗೆ ಆಗಲಿ, ತುಂಗೆ ಆಗಲಿ, ಗೋದಾವರಿ ಆಗಲಿ, ಕಪಿಲೆ ಆಗಲಿ, ಯಾವ ನದಿ ಆದರೂ ಸಹ ಆ ನದಿಗೆ ನಾನು ಶರಣಾಗ್ತೀನಿ. ಯಾಕೆ ಕೈ ಮುಗಿತೀನಿ, ಆ ಭೂಮಿ ತಾಯಿಗೆ ಕೈ ಮುಗಿದಾಗ ಈ ದೇಹ ಎಲ್ಲಿದೆ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಫಸ್ಟು ನಾನು ಅಲ್ಲಿ ಕೈ ಮುಗಿದಾಗ ನೀರು ಅಡಿಗೆ ಹೋಗ್ತೀನಿ. ರಾತ್ರಿ ಆದರೂ ಸಹ ಎಷ್ಟೋ ಜನಗಳಿಗೆ ಸಿಗದಿದ್ದಾಗ, ಫೈರ್ ಸರ್ವಿಸ್ ಆಗಲಿ, ಚಿರೆಪ್ ಆಗಲಿ, ಎಂಡೆರ ಸಿಗದಿದ್ದಾಗ 3-4 ದಿವಸ ಅವರಿಗೆ ಸಿಗೋದಿಲ್ಲ. ನಾನು ಹೋದಾಗ ಕೇವಲ 15 ನಿಮಿಷದಲ್ಲಿ ಬಾಡಿ ಸಿಗ್ತದೆ. ಇದು ಜನಗಳ ಒಂದು ಆಶೀರ್ವಾದ. ಆತ್ಮೀಯರು ನೋಡಿ, ಇವತ್ತು ಉಡುಪಿ ಜಿಲ್ಲೆ ಯುವ ಬ್ರಾಹ್ಮಣ ವೇದಿಕೆ ಎಲ್ಲ ವೇದಿಕೆಗೆ ಹೋಗಲಿಕ್ಕೆ ಆಗಿಲ್ಲ. ಇವತ್ತು ನನಗೆ ಅಲ್ಲಿ ಹೋಗದಿದ್ರು ಸಹ ನನ್ನ ಒಂದು ಈ ಒಂದು ಸಮಾಜ ಸೇವೆಯನ್ನು ಪರಿಗಣಿಸಿ ಇವತ್ತು ಮನೆಗೆ ಬಂದು ನನಗೆ ಒಂದು ಅತಿಥಿ ಸನ್ಮಾನ ಕಾರ್ಯಕ್ರಮ ಬಂದಿದ್ದಾರೆ. ಇಂಥವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೇನೆ, ದೇವರ ಆಶೀರ್ವಾದ. ಯಾಕೆಂದರೆ ನನಗೆ ಇವತ್ತು ಈ ಕೆಲಸ ಮಾಡಲಿಕ್ಕೆ ಪ್ರತಿಯೊಂದು ಆಶೀರ್ವಾದ ಜನಗಳು, ಅಭಿಮಾನಿ ದೇವರುಗಳು, ಇವರಿಂದ ಈ ಮಟ್ಟಿಗೆ ಬರಲಿಕ್ಕೆ ಎಲ್ಲರೂ ಆಶೀರ್ವಾದ ಇರಲಿ. ಇವತ್ತು ಏನು ಬಂದಿದೆ ಅವರೇ ಮಾತಾಡ್ತಾರೆ. ಅವರು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಅಂತೇಳಿಯೇ ಹೇಳಬೇಕು. ಮತ್ತು ಹೆಚ್ಚು ಹೇಳಬೇಕು ಅಂತ ಹೇಳಿದರೆ, ಇಂಥ ಒಂದು ಏನು ಇವರ ಈ ಸಮಾಜ ಸೇವೆ ಅಂತ ಹೇಳಲಿಕ್ಕೂ ಅದಕ್ಕಿಂತ ಜಾಸ್ತಿ ಅವರಿಗೆ ಒಂದು ದೈವದತ್ತವಾದಂತಹ ಒಂದು ಕೊಡುಗೆ ಅಂತ ಹೇಳಬೇಕು ಅದು. ಯಾಕಂತ ಹೇಳಿದರೆ ಅದು ಬೇರೆ, ಅದರೊಟ್ಟಿಗೆ ಅವರನ್ನು ಒಂದು ನಿಸ್ವಾರ್ಥ ಸೇವೆ, ನಿಜವಾಗಿ ಅವರು ಸಮಸ್ಯೆಯ ಒಂದು ಇದರಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೂ ಅದನ್ನು ಯಾವುದನ್ನೂ ಒಂದು ತೋರಿಸಿಕೊಳ್ಳದೆ ಕ್ಲಪ್ತವಾದ ಸಮಯದಲ್ಲಿ ಅದು ಯಾರೇ ಹೇಳಲಿ ಬೇಕಾದರೆ, ಅದು ಎಷ್ಟೇ ಹೊತ್ತಿರಲಿ, ಅವರು ಕೂಡಲೇ ರಾತ್ರಿ ಇಲ್ಲ ಹಗಲೇ ಇಲ್ಲ, ಯಾರು ಕಷ್ಟದಲ್ಲಿದ್ದಾರೆ. ಈಗ ನೋಡಿ, ನಾವು ಮೊನ್ನೆಯಿಂದ ನಾನು ಆ್ಯಕ್ಚುಲಿ ಫಾಲೋಅಪ್ ಮಾಡ್ತಾ ಇದ್ದೇನೆ. ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಸಮಾಜದಲ್ಲಿ ಎಲ್ರಿಗೂ ಸನ್ಮಾನ ಆಗ್ತದೆ, ಕಲಾವಿದರಿಗಿರ್ಬೋದು, ಇನ್ನೊಬ್ಬರು. ಆದರೆ ಇಂಥ ಒಂದು ಸಮಾಜ ಸೇವೆಯಲ್ಲಿ ಅದರದ್ದು ಇವ್ರದ್ದೊಂದು ವಿಶೇಷವಾದಂಥ ಒಂದು ಸೇವೆ. ಯಾಕಂತ ಹೇಳಿದರೆ ಇದು ಹಾಗೆಲ್ಲ ನಾನು ಸೇವೆ ಮಾಡ್ತೇನೆ ಅಂತೇಳಿ ನಾನು ಹೋಗಿ ಮಾಡಲಿಕ್ಕಾಗೋದು, ನಾನು ಬಹುಶಃ ಮುಳುಗಿದ್ರ ಮೇಲೆ ನಾನೇ ಬರಲಿಕ್ಕಿಲ್ಲ. ಆ ಥರ ಅವರಿಗೆ ಅದೊಂದು ದೈವದತ್ತವಾದಂಥ ಕೊಡುಗೆ ಅಂತೇಳಿಯೇ ಹೇಳಬೇಕು. ಹಾಗಾಗಿ ಉಡುಪಿಯ ಸಮಸ್ತ ಜನರ ಒಂದು ಆಶೀರ್ವಾದ ಅವರ ಮೇಲಿದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣರ ಹಾಗೂ ಎಲ್ಲ ಮಠಾಧಿಪತಿಗಳ ಆಶೀರ್ವಾದ ಅವರ ಮೇಲಿದೆ. ಯಾಕಂತ ಹೇಳಿದರೆ ಅವರ ಒಂದು ನಾವು ಫ್ಯಾಮಿಲಿ ವಿಷಯ ತಗೊಂಡ್ರು ಅವರು ಬಹಳ ಒಂದು ನೊಂದ ಬದುಕು, ಅವರದ್ದು ನೊಂದ ಜೀವ. ಆದರೂ ಅದನ್ನು ಯಾವುದನ್ನು ತೋರಿಸಿಕೊಳ್ಳದೆ, ಈಗ ಮೊನ್ನೆಯಷ್ಟೇ ಅವರು ಬಹುಶಃ ಎಲ್ರಿಗೂ ಗೊತ್ತಿದೆ, ಕಾರವಾರ ಶಿರೂರಲ್ಲಿ ನಾನು ನಿನ್ನೆ ಆಚಿಂದ ಪಾಸಾಗಿ ಬಂದೆ. ನನಗೆ ಆ ಸ್ಥಳವನ್ನು ನೋಡುವಾಗಲೇ ನನಗೆ ತುಂಬ ಒಂದು ತಲೆಬಿಸಿ. ಯಾಕಂತ ಹೇಳಿದರೆ ಅಂಥ ಒಂದು ಆ ಮಣ್ಣಿನ ಒಂದು ರಾಶಿ ಎಲ್ಲಿ ನೋಡಿದರು, ಆಗ ಮಳೆಗಾಲದಲ್ಲಿ ಅದು ಹೇಗಿರ್ಬೋದು, ಅಂಥ ಪ್ಲೇಸ್ ಜೀವದ ಹಂಗು ತೊರೆದು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅದು ಸಂಪೂರ್ಣ ದೇವರ ಒಂದು ಅನುಗ್ರಹ ಅಂತ ಹೇಳ್ತೇನೆ. ಹಾಗಾಗಿ ಮತ್ತು ನಾವು ನಾವೀಗ ಫ್ಯಾಮಿಲಿ ಲೈಫ್ ತಗೊಂಡ್ರೆ ಇಂಥದ್ದೆಲ್ಲ ಬಹಳ ವಿಶೇಷವಾದಂಥ ಒಂದು ಇದು. ಯಾಕಂತ ಹೇಳಿದರೆ ಎಲ್ಲರೂ ನೀವು ಇಷ್ಟು ಗಂಟೆಯೊಳಗೆ ಬರಬೇಕು, ನೀವು ಯಾಕೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಸಮಾಜ ಸೇವೆ ಅನ್ನೋದು ಅದು ಬೇರೆ, ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇನ್ನೊಂದು ಯಾವುದೋ ಒಂದು ನಾವು ಸನ್ಮಾನ ಕಾರ್ಯಕ್ರಮ ಅಥವಾ ಯಾವುದೋ ಒಂದು ಅದು ಬೇರೆ. ಈ ಥರದ ಕಾರ್ಯಕ್ರಮ ರಿಸ್ಕ್ ಜಾಸ್ತಿ, ಅಂದರೆ ಅವರ ಜೀವವನ್ನೇ ಪಣವಾಗಿ ಇಟ್ಟುಕೊಳ್ಳುವಂತಹ ಒಂದು ಕೆಲಸ. ಹಾಗಾಗಿ ಅದು ಯಾವುದನ್ನು ಆಲೋಚನೆ ಮಾಡ್ತಾ ಇಲ್ಲ ಅವರು. ಹೌದು, ಅವರು ಆಲೋಚನೆ ಮಾಡ್ತಾ ಇಲ್ಲ, ಒಂದು ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಯಾವತ್ತಿಂದ ಅದನ್ನು ನಾವು ಮಾಡಬೇಕು ಅಂತೇಳಿ ಅದೇ ಒಂದು ಕಾರ್ಯಗತ ಆಗಬೇಕಾದ್ರೆ ಸನ್ಮಾನದ ಬಗ್ಗೆ ಸಮೇತ ನಾವು ಮನೆ ಆದ್ರೇನು ನಮ್ಮ ಬ್ರಾಹ್ಮಿ ಇದ್ರಲ್ಲ, ನಮ್ಮದೇ ಒಂದು ಇದಿದೆ ಸಭಾಭವನ, ಅಲ್ಲಿ ಆದರೆ ನಮ್ಮ ಮನೆಯಲ್ಲಿ ಅದಕ್ಕಿಂತ ಜಾಸ್ತಿ ಸಂತೋಷ. ಹಾಗಾಗಿ ಆದರೆ ನಿಮ್ಮೆಲ್ಲರ ಆಶೀರ್ವಾದ ಈಶ್ವರ ಮಲ್ಪೆ ಖಂಡಿತವಾಗಿ ಇದೆ ಅಂತ ಭಾವಿಸ್ಕೊಳ್ತೇನೆ. ಖಂಡಿತವಾಗಿ ಎಲ್ಲರೂ ನಾ ಬರದಿದ್ದಕ್ಕೆ ಯಾರು ಕ್ಷಮೆ ಇರಲಿ. ಇವತ್ತು ನಿಮ್ಮ ಮುಖ್ಯವಾದ ಕೆಲಸಕ್ಕೆ ಹೋಗಿದ್ದು ಈಶ್ವರ್ ಮಲ್ಪೆ ಪ್ರಿಯರೇ, ಶ್ರೀ ಆನಂದ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕರ್ಕೇರ ದಂಪತಿಯ ದ್ವಿತೀಯ ಪುತ್ರರಾಗಿ 1976ರಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು UBMC ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಮಲ್ಪೆಯ ಫಿಶರೀಸ್ ಶಾಲೆಯಲ್ಲಿ ಪೂರೈಸಿದಿರಿ.
ಕಡು ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನು ಮೊಡಕುಗೊಳಿಸಿ ಕುಲಕಸುಬಾದ ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿದಿರಿ. ಪ್ರಸ್ತುತ ಮೀನುಗಾರಿಕಾ ಬೋಟ್ಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವಿರಿ. ವೈಯಕ್ತಿಕ ಬದುಕಿನ ನೋವು ಸಾಕಷ್ಟಿದ್ದರೂ ಯಾರೊಂದಿಗೂ ತೋಡಿಕೊಳ್ಳದೆ ವಿಷಕಂಠನಂತೆ ಅವುಗಳನ್ನು ನುಂಗಿ ಮೆಟ್ಟಿ ನಿಂತು ನದಿ ಸಮುದ್ರದಲ್ಲಿ ದುಡಿಯಲು ಹೋದಾಗ ಆಕಸ್ಮಿಕವಾಗಿಯೋ ಅಥವಾ ವೈಯಕ್ತಿಕ ಸಮಸ್ಯೆಗಳಿಂದಾಗಿಯೋ ನೀರಿಗೆ ಬಿದ್ದ ಸುಮಾರು 70 ಜನರ ಪ್ರಾಣವನ್ನು ಜಲವೀರನಂತೆ ಕಾಪಾಡಿದ್ದೀರಿ. ಅಲ್ಲದೆ ತನ್ನ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಜಲ ಅಪಘಾತದಲ್ಲಿ ಮುಳುಗಿದ, ಕೆಸರಿನಲ್ಲಿ ಸಿಲುಕಿದ ಸುಮಾರು 1,000ಕ್ಕೂ ಹೆಚ್ಚು ಮೃತದೇಹವನ್ನು 40 ಅಡಿಗಳವರೆಗೆ ಇದ್ದರೆ ಆಕ್ಸಿಜನ್ ಇಲ್ಲದೆ 100 ಅಡಿಗಳವರೆಗೆ ಸ್ಕೂಬಾ ಹಾಗೂ ಆಕ್ಸಿಜನ್ ಸಹಾಯದೊಂದಿಗೆ ಮೇಲೆತ್ತಿ ಮೃತರ ಅಂತ್ಯ ಸಂಸ್ಕಾರದವರೆಗೂ ಸಹಕರಿಸಿ ಮೋಕ್ಷದ ಹಾದಿಯನ್ನು ತೋರಿಸಿದ್ದೀರಿ. ದಿನದ 24 ಗಂಟೆಯಲ್ಲಿ ಯಾವುದೇ ಕ್ಷಣದಲ್ಲೂ ಕರೆ ಮಾಡಿದರೂ ಜನರ ಸಹಾಯಕ್ಕಾಗಿ ಕ್ಷಣ ಮಾತ್ರದಲ್ಲಿ ಧಾವಿಸಿ ಬರುವ ತಾವು ತಮ್ಮ ಈ ಅಪಾಯಕಾರಿ ಸಾಹಸ ಕಾರ್ಯಕ್ಕಾಗಿ ಯಾವ ಪ್ರತಿಫಲವನ್ನೂ ಅಪೇಕ್ಷಿಸದೆ ಉಚಿತ ಸೇವೆ ನೀಡುತ್ತಿರುವಿರಿ. ಇದಲ್ಲದೆ CSP ಕರಾವಳಿ ಕಾವಲು ಪೊಲೀಸ್ ಪಡೆಗೆ ಸುಮಾರು 4 ವರ್ಷಗಳಿಂದ ಸಮುದ್ರದಲ್ಲಿ ತರಬೇತಿಯನ್ನು ನೀಡುತ್ತಾ ಬಂದಿದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ಧಾರೇಶ್ವರದ ಹೆಣ್ಣು ಮಗಳು 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವಾಗ ಅವರ ಚಿಕಿತ್ಸೆಗೆ ಸುಮಾರು 18ರಿಂದ 20 ಲಕ್ಷದ ಅವಶ್ಯಕತೆ ಇದ್ದು ಕೇವಲ 8 ದಿನದಲ್ಲಿ ತಮ್ಮ ತಂಡದವರ ಸಹಾಯದಿಂದ ಒಂದುಗೂಡಿಸಿ ಆ ಹೆಣ್ಣು ಮಗಳ ಜೀವನವನ್ನು ಉಳಿಸುವಲ್ಲಿ ಸಫಲರಾಗಿದ್ದೀರಿ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಶಿವಮೊಗ್ಗ, ಕಳಸ, ಶೃಂಗೇರಿ, ಬೀರೂರು, ಯುಗಾಟಿ ಡ್ಯಾಂ, ತುಮಕೂರು, ಕೋಲಾರ, ಗಾಣಿಗರಹಳ್ಳಿ, ಹೆಸರುಘಟ್ಟ, ಮೈಸೂರಿನ ತಲಕಾಡು, ಮಡಿಕೇರಿ, ಕೊಲ್ಲೂರು, ಸವದತ್ತಿ, ಬೆಳಗಾವಿ ಮುಂತಾದ ವಿವಿಧ ಜಿಲ್ಲೆಗಳಿಗೆ ಧಾವಿಸಿ ತುರ್ತಾಗಿ ಉಚಿತ ಸೇವೆ ನೀಡುತ್ತಿರುವಿರಿ. ಹಾಗೆಯೇ ಆಂಬ್ಯುಲೆನ್ಸಿನ ಉಚಿತ ಸೇವೆಯನ್ನು ನೀಡುತ್ತಾ ಸುಮಾರು 900ಕ್ಕೂ ಹೆಚ್ಚು ರೋಗಿಗಳನ್ನು ಆಸ್ಪತ್ರೆಗೆ ತಲುಪಿಸಿ ಅವರ ಪ್ರಾಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ಮಾತ್ರವಲ್ಲದೆ ಬಂದರದಲ್ಲಿ ಮುಳುಗಿದ ಸುಮಾರು ಟೆಂಪೋ, ರಿಕ್ಷಾ, ಬೈಕು ಹಾಗೂ ಬೋಟಿನ ಬಿಡಿ ಭಾಗಗಳನ್ನು ಮೇಲೆ ತರುವುದರಲ್ಲಿ ತಮ್ಮ ಸಾಹಸ ಮೆರೆದಿದ್ದೀರಿ. ಈಗಾಗಲೇ ಉಡುಪಿಯ ಕೋಟ ಅಘೋರೇಶ್ವರ ಪ್ರಶಸ್ತಿ, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಪುತ್ರ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಪ್ರಶಸ್ತಿ, TV9 ನವನಕ್ಷತ್ರ ಪ್ರಶಸ್ತಿ ಸೇರಿದಂತೆ 750ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿದ್ದೀರಿ. ಕಳೆದ 2 ವರ್ಷದಿಂದ ತಮ್ಮ ಮಗ ನಿರಂಜನ್ ಇವರ ಸವಿನೆನಪಿಗಾಗಿ ಇನ್ನೊಂದು ಆಂಬ್ಯುಲೆನ್ಸ್ ಅನ್ನು ಜನರ ಸೇವೆಗೆ ಉಚಿತವಾಗಿ ಒದಗಿಸುತ್ತಾ ಬಂದಿರುವಿರಿ. ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆಗೆ 11 ದಿನಗಳ ನಂತರ ತಮಗೆ ಕರೆ ಬಂದಿದ್ದು ಆ ಕರೆಗೆ ಸ್ಪಂದಿಸಿ ತಕ್ಷಣವೇ ಸ್ಥಳಕ್ಕೆ ತಮ್ಮ ತಂಡದೊಂದಿಗೆ ಧಾವಿಸಿ 13 ದಿನಗಳ ಕಾಲ ಕಾರ್ಯಾಚರಣೆಯಲ್ಲಿ ಲಾರಿ ಹಾಗೂ ಲಾರಿಯ ಬಿಡಿಭಾಗಗಳು ಅಲ್ಲದೆ ಒಂದು ಸ್ಕೂಟರನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿ ಆ ಕಾರ್ಯಾಚರಣೆಗೆ ಹೊಸ ತಿರುವನ್ನೇ ನೀಡಿದ್ದೀರಿ. ಕುಟುಂಬದ ಸಮಸ್ಯೆ ಬೆಟ್ಟದಷ್ಟಿದ್ದರೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಪತ್ನಿ ಗೀತಾ ಮತ್ತು 2 ವಿಶೇಷಚೇತನ ಮಕ್ಕಳ ಜೊತೆ ಜೀವನ ನಡೆಸುತ್ತಿರುವ ತಮಗೆ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರು ಸಕಲ ಸೌಭಾಗ್ಯವನ್ನು ನೀಡಿ ಹರಸಲಿ ಹಾಗೂ ನಿಮ್ಮ ಮುಂದಿನ ಕುಟುಂಬ ಜೀವನವು ಸುಖ, ಶಾಂತಿ, ನೆಮ್ಮದಿ ಹಾಗೂ ಯಶಸ್ಸಿನಿಂದ ಕೂಡಿದ್ದು ಮಂಗಲಕರವಾಗಿರಲಿ ಎಂದು ಎಲ್ಲರೂ ಸೇರಿ ನಾವು ಬ್ರಾಹ್ಮಣ ಸಮುದಾಯದವರೆಲ್ಲ ಸೇರಿ ಪ್ರಾರ್ಥಿಸಿ ನೀಡಿದ ಅಭಿನಂದನಾ ಪತ್ರ ಎಲ್ಲರೂ ಸೇರಿಕೊಂಡು ಈ ಒಂದು ಸನ್ಮಾನವನ್ನು ನೆರವೇರಿಸಿ ವಿಶೇಷವಾಗಿ ನಿಮ್ಮಿಂದ ಎಲ್ಲರ ಪರವಾಗಿ ನಾವು ಇದು ಮಾಡ್ತೀವಿ. ನಮ್ಮಿಂದ ಇನ್ನೂ ಸಮಾಜಕ್ಕೆ ಒಳ್ಳೆಯ ರೀತಿಯ ಸೇವೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬಿಡ್ಸಕ್ಕೆ ಥ್ಯಾಂಕ್ ಯು. ಒಳ್ಳೇದಾಗಲಿ ಎಲ್ಲ. ಥ್ಯಾಂಕ್ ಯು. ಪನ್ಪು 2 ಪಾತ್ರ ಪನ್ಪು ఒక ಸಮಾಪನಿಟ್ಟು ಅವ್ಲು ತೋಚೆ ಜನ ಹೋಗಿ ಪಡಿಪ ಮಲ್ಲೆ ಜನಗಳಿಗೆ ಗೊತ್ತು ನಾನು 10 ಜನಗಳಿಗೆ ಹೋಗ್ತೀನಿ. ನಿಮ್ಮ ಸಹಾಯಕ್ಕೆ ನಿಮ್ಮ ಒಂದು ಸೇವೆಗೆ ನಾವು ಕೊಟ್ಟ ಒಂದು ಕಿಂಚಿತ್ ಗೌರವ ಇದನ್ನು ಖಂಡಿತವಾಗಿ ಇವತ್ತು ನೀವು ಕೊಟ್ಟ ಎಲ್ಲ ಧನ ಸಹಾಯ ಎಲ್ಲ ಜನಗಳಿಗೆ ಹೋಗ್ಬೇಕಂತ ನಂದು ಇದು. ಅದು ಇವತ್ತು ನೀವೇನು ಕೊಟ್ಟರು ಅದು ಜನಗಳಿಗೆ ಹೋಗ್ಬೇಕಂತ ನನಗೊಂದು ಆಸೆ ಇದೆ. ಇವತ್ತು ಬಂದು ಕರೆದು ಇಲ್ಲಿ ಮನೆಗೆ ಬಂದು ಸನ್ಮಾನಿಸಿದ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ಬ್ರಾಹ್ಮಣ ಸದಸ್ಯರು ಎಲ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಅವರಿಗೆ ಸಹ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಶ್ರೀ ಕೊಲ್ಲೂರು ಮುಖ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.